ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಕೂಡ KAT ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ತುಂಬ ಜನಕ್ಕೆ ಡೌಟ್ ಇರುವಂಥದ್ದು ಏನು, ಆ ಡೌಟು ಯಾಕೆ ಏನು ಎಲ್ಲವನ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ವಿಶೇಷವಾಗಿ ಈಗ ಒಂದು ಪತ್ರಿಕಾ ಪ್ರಕಟಣೆ ಏನು ಬಂದಿತ್ತು, ಸೊ ಆ ಪ್ರಕಟಣೆಯಲ್ಲಿರುವಂಥ ಮಾಹಿತಿ ಏನಪ್ಪ ಅಂತಂದರೆ KAT ಈ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಏನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅನ್ನೋದು ಮೊದಲು ಫಸ್ಟ್ ಕ್ಲಾರಿಟಿ. ಈಗ ಏನು ಅಭ್ಯರ್ಥಿ ಮಧು ಅಂತೇಳಿ ಅವರು ಕ್ವಶನ್ ಮಾಡಿರುವಂಥದ್ದು 2022 ಹೊಸ ಮೀಸಲಾತಿ ನಿಯಮ ಏನು ಮಾಡಿದ್ದಾರೆ 56%, ಅದನ್ನು ಅವರು ಕ್ವಶನ್ ಮಾಡಿ KATಗೆ ಹೋಗಿರುವಂಥದ್ದು. ಅಂದರೆ ಈ ನೇಮಕಾತಿ ವಿಚಾರಗಳಲ್ಲಿ ಈ ರೀತಿ ರಿಸರ್ವೇಷನ್ 50% ಇನ್ಕ್ರೀಸ್ ಮಾಡಿರೋದು ಇದು ನೇರವಾಗಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ಓನ್ಲಿ ಫಾರ್ 44% ನಮ್ಗೆ ಉಳಿಯುತ್ತೆ. ಸೊ ಈ ವಿಷಯವನ್ನು ಈ ರೋಸ್ಟರ್ನ ಅಡಿಯಲ್ಲಿ ನೇಮಕಾತಿಗಳನ್ನು ಮಾಡಿದರೆ ಇದು ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಅವರು KAT ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಸೊ ಈಗ KAT ಏನು ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಾಗಿ ಆದೇಶ ಹೊರಡಿಸಿದೆ. ಆ ಆದೇಶದ ಅನುಸಾರವಾಗಿ 2022 ಹೊಸ ಏನು ಮೀಸಲಾತಿ ನಿಯಮ, ಅದಾದಮೇಲೆ 2023 ಏನು ನೋಟಿಫಿಕೇಷನ್ ಆಗಿದೆ, ಸ್ಟಿಲ್ ಇಲ್ಲಿವರೆಗೂ ಎಲ್ಲ ಒಂದು ನೋಟಿಫಿಕೇಷನ್ಗಳಿಗೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೋಸ್ಟರನ್ನು ಫಾಲೋ ಮಾಡಿದ್ದಾರೆ, ಆ ನೇಮಕಾತಿ ನಿಯಮವನ್ನು. ಅದನ್ನು ಈಗ KAT ಹೇಳಿರುವಂಥದ್ದು ಆ ನಿಯಮವನ್ನು ಬದಲಾಯಿಸಿ. ಆ್ಯಂಡ್ ಇಲ್ಲಿ ಯಾವುದೇ ನೋಟಿಫಿಕೇಷನ್ಗಳನ್ನು ಇಮಿಡಿಯೇಟಾಗಿ ರದ್ದು ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಇಮಿಡಿಯೇಟಾಗಿ ರದ್ದು ಮಾಡಿಬಿಡಿ ಅಥವಾ ನೋಟಿಫಿಕೇಷನ್ಗಳನ್ನ ರೀನೋಟಿಫೈ ಮಾಡಿ ಅಂತ ಎಲ್ಲೂ ಕೂಡ ಕ್ಲಿಯರಾಗಿ ಹೇಳಿಲ್ಲ. ಬಟ್ ಆ ಒಂದು ಸ್ವತಂತ್ರವನ್ನು ಕೊಟ್ಟಿದೆ. ಏನು ಸಂಬಂಧಪಟ್ಟ ಯಾರೀಗ ಸರ್ಕಾರ ಆಗಿರ್ಬೋದು, ಏನು ಆಯೋಗ ಇದೆ ನೇಮಕಾತಿ ಆಯೋಗಗಳು, ಇನ್ ಕೇಸ್ ಈ ರೋಸ್ಟರಿಂದ ಸಮಸ್ಯೆ ಆಗುತ್ತೆ, ನಾಳೆ ಇನ್ನೊಂದಿಷ್ಟು ಜನ ಮತ್ತೆ ಏನಾದರೂ ನ್ಯಾಯಾಲಯಕ್ಕೆ ಹೋಗಿ ಮತ್ತೆ ಇದು ಲೀಗಲ್ ಫೈಟ್ ಬರೀ ಇದೆ ಆಗ್ತಾ ಹೋದರೆ ಇನ್ ಕೇಸ್ ಮರು ಅಧಿಸೂಚನೆ ಮಾಡುವಂಥ ಸ್ವತಂತ್ರವನ್ನು ನೀಡಿದೆ. ಓಕೆ, ಇದು ಒಂದು ಕ್ಲಿಯರ್. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಅಪ್ಕಮಿಂಗ್ ಕೆಲವೊಂದು ಈಗ ರೀಸೆಂಟಾಗಿ ಆಗಿರುವಂಥ ಎಕ್ಸಾಮ್ಸ್ ಆಗಿರ್ಬೋದು, ಆಲ್ರೆಡಿ ಇನ್ನೇನು ಆಯ್ಕೆ ಪಟ್ಟಿಗಳು ಬಿಡುಗಡೆ ಮಾಡಬೇಕಾಗಿರುವಂಥದ್ದಕ್ಕೆ ಯಾವುದೂ ಸಮಸ್ಯೆ ಇಲ್ಲ. ಯಾಕಿಲ್ಲ ಅಂತಂದರೆ ಆ ನೋಟಿಫಿಕೇಷನ್ ವಿರುದ್ಧ ಯಾರು ಕೂಡ KAT ಆಗಿರ್ಬೋದು ನ್ಯಾಯಾಲಯಕ್ಕಾಗಿ ಹೋಗಿಲ್ಲ, ಇಲ್ಲಿ ಹಿಂಗೆ ರೋಸ್ಟರ್ದು ಇದಾಗಿದೆ ಸಮಸ್ಯೆ ಅಂತ. ಸೊ ಅದಕ್ಕೆ ಅದು ಯಾವುದಕ್ಕೂ ಏನೂ ತೊಂದರೆ ಆಗಿದೆ. ಇನ್ ಕೇಸ್ ಯಾರಾದರೂ ಹೋದರೆ ಸಮಸ್ಯೆ ಆಗ್ಬೋದೇನು. ಬಟ್ ಸದ್ಯಕ್ಕೆ ಉಳಿದ ಗ್ರೂಪ್ ಬಿ ಆಗಿರ್ಬೋದು, ಬೇರೆ ಯಾವುದಂದರೆ ಯಾವುದು ಇವನ್ ಇನ್ಕ್ಲೂಡಿಂಗ್ KS ಆಲ್ಸೋ ಯಾವುದಕ್ಕೂ ಕೂಡ ಸಮಸ್ಯೆ ಇಲ್ಲ. ಬಟ್ ಈ ವಿಷಯವನ್ನು ಇಟ್ಕೊಂಡು ಅಗೇನ್ ಮತ್ತೆ ಕಾನೂನಾತ್ಮಕ ಹೋರಾಟ ನಡೆದರೆ ಎಲ್ಲವೂ ಕೂಡ ವಿಳಂಬ ಆಗುತ್ತೆ. ಅಂದರೆ KSದು ಕೂಡ ಅಲ್ಟಿಮೇಟ್ಲಿ ವಿಳಂಬ ಆಗುತ್ತೆ. ಅಂದರೆ ಮೇನ್ಸ್ ಬಂತು, ಮೇನ್ಸ್ ರಿಸಲ್ಟ್ ಬಿಟ್ಟರು, ಅವ್ರು ಏನೇ ಮಾಡಿದ್ರು ಕೂಡ ಮತ್ತೆ ಇದರ ಪ್ರೊಸೆಸ್ ಸ್ಟಾಪ್ ಆಗುತ್ತೆ, ಮೀನ್ಸ್ ಅಥವಾ ತಡ ಆಗ್ಬೋದು, ಇಷ್ಟಾಗುತ್ತೆ. ಇದು ಇದೇ ರೀತಿ ಮುಂದುವರೆದ್ರೆ ಇವ್ರಿಗೊಂದು ಸ್ವತಂತ್ರ ಇರುತ್ತೆ ಸರ್ಕಾರಕ್ಕೆ. ಹೌದು, ಇದು ಸಮಸ್ಯೆ ಆಗ್ತಾಯಿದೆ, ಬೇಡ ನಾವು ಹೊಸ ಅಧಿಸೂಚನೆ ಮಾಡ್ತೀವಿ ಅಂತ. ಬಟ್ ಸರ್ಕಾರ ಅಷ್ಟು ಈಸಿಯಾಗಿ ಮಾಡಿಬಿಡುತ್ತಾ? ಇಲ್ಲ. ಕಾರಣ ಸರ್ಕಾರ ಕೂಡ ಈಗ ವಾದ ವಿವಾದಗಳನ್ನು ಮಾಡುತ್ತೆ, ಅಗೇನ್ ಇದನ್ನು ಕ್ವಶನ್ ಮಾಡುತ್ತೆ ಆರ್ಡ್ರನ್ನ. ಇಲ್ಲ, ನಾವು ಈ ರೀತಿಯಾಗಿ ಹಿಂದಿನ ಸರ್ಕಾರ ಇದನ್ನು ಶಾಸನವಾಗಿ ರೂಪಿಸಿ, ಅಂದರೆ ಶಾಸನ ಸಭೆಯ ಮೂಲಕ ಎಲ್ಲವೂ ಅಂಗೀಕಾರ ಆದಮೇಲೆ ಇದನ್ನು ತುಂಬ ಅನಲೈಸ್ ಮಾಡಿ ನಾವು ಇದನ್ನು ಜಾರಿ ತಂದಿದೆ ಹಿಂದಿನ ಸರ್ಕಾರ. ಸೊ ಅದನ್ನು ಕೂಡ ನಾವು ನೋಡಿ ಅದನ್ನು ನೆಕ್ಸ್ಟ್ ನಾವು ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅದನ್ನೇ ಮುಂದುವರಿಸಿದ್ದೀವಿ ಅಂತ ಕೂಡ ವಾದ ಮಾಡ್ತಾರೆ. ಸೊ ಅದು ಬಟ್ ಒಂದು ವಿಷಯದಲ್ಲಿ ನಾವು ಮೆಚ್ಚಬೇಕು ಇಲ್ಲೊಬ್ಬ ಅಭ್ಯರ್ಥಿನ ಅಂತಂದರೆ, ಈ ವಿಷಯವನ್ನು ಸೂಕ್ಷ್ಮ ವಿಷಯವನ್ನು ಇಟ್ಕೊಂಡು, ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಇಶ್ಯೂ, ಬಟ್ ಇದು ಎಲ್ಲೋ ಸೈಡ್ಗೆ ಹೋಗ್ತಾಯಿತ್ತು. ಬಟ್ ಆ ವಿಷಯವನ್ನು ತೆಗೆದುಕೊಂಡು ಹೋಗಿ ಕೋರ್ಟಲ್ಲಿ ಅಂದರೆ KATಲಿ ಈ ರೀತಿ ಆದೇಶವನ್ನು ತಂದಿರೋದಕ್ಕೆ ಅವರನ್ನು ನಾವು ಮೆಚ್ಚಬೇಕು. ಆ್ಯಂಡ್ ಅಗೇನ್ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ದ ಕೆಲವೊಂದಿಷ್ಟು ಜಡ್ಜ್ಮೆಂಟ್ಗಳಾಗಿರ್ಬೋದು, ಅದೆಲ್ಲ ಕೂಡ ಮೆನ್ಷನ್ ಆಗಿದೆ. ಇಲ್ಲಿ ಮುಖ್ಯವಾಗಿ ಬೇರೆ ರಾಜ್ಯಗಳಲ್ಲೂ ಕೂಡ ಇದೆ, 56% ಮೀರಲೇಬಾರ್ದು ಮೀಸಲಾತಿ ಅನ್ನೋದೇನಿಲ್ಲ. ಕೆಲವೊಂದು ಸ್ಟೇಟ್ಗಳಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, 69ವರೆಗೂ ಹೋಗಿದೆ. ಈವನ್ ಸೆಂಟ್ರಲ್ ಕೂಡ EWS ಅನ್ನು ಕೊಟ್ಟಿರೋದು ಅದನ್ನು ಹೊರತುಪಡಿಸಿನೇ ತಿದ್ದುಪಡಿ ಮಾಡಿನೇ. ಸೊ ಅದಕ್ಕೆ ಈ ವಿಷಯ ಇನ್ನೂ ಕಾನೂನಾತ್ಮಕವಾಗಿ ಹೋರಾಟದ ಪ್ರಕ್ರಿಯೆಯಲ್ಲಿದೆ. ಇಮಿಡಿಯೇಟಾಗಿ ಇನ್ನೂ ಏನೂ ಆ್ಯಕ್ಷನ್ ಆಗಿಲ್ಲ. ಸೊ ಇನ್ನು ಹೋರಾಟದಲ್ಲಿ ಇರುವಾಗಲೇ ನಾವಿದು ಸಮಸ್ಯೆ ಆಗುತ್ತಾ ಇಲ್ವಾ ಅಂತ ಯೋಚಿಸೋದು ತಪ್ಪಾಗುತ್ತೆ. ಸೊ ಹೋರಾಟದ ಪ್ರಕ್ರಿಯೆ ಇನ್ನೂ ಇದೆ. ಬಟ್ ಒಂದಂತೂ ಸತ್ಯ, ಇನ್ ಕೇಸ್ ಇದು ಸ್ಟಿಲ್ ಒಳ್ಳೆ ಫೈಟ್ ಆಗಿ ಲೀಗಲಿ ಚೆನ್ನಾಗಿ ಆರ್ಗ್ಯುಮೆಂಟ್ಸ್ ಎಲ್ಲ ಓಕೆ ಆದರೆ ಪಕ್ಕ ಶೋರ್ KS ಸಹಿತ ಎಲ್ಲವೂ ಕೂಡ ನೆನೆಗುದಿಗೆ ಬೀಳುತ್ತೆ. ಅಂದರೆ ಸ್ವಲ್ಪ ಪ್ರೊಸೆಸ್ಗಳು ಸ್ಟಾಪ್ ಆಗುತ್ತೆ. ಇನ್ ಕೇಸ್ ಇಲ್ಲ, ಇದನ್ನು ಸರ್ಕಾರ ಚೆನ್ನಾಗಿ ಡಿಫೀಟ್ ಮಾಡಿಕೊಳ್ತು, ಒಳ್ಳೆ ರೀತಿಯಿಂದ ಅವರು ಕೂಡ ಆರ್ಗ್ಯುಮೆಂಟ್ಸ್ ಮಾಡಿ ಸಂಬಂಧಪಟ್ಟಾಗೆಲ್ಲ ಮಾಡಿದ್ರೆ ಇದು ಯಾವುದೇ ಸಮಸ್ಯೆ ಇಲ್ಲದೆ ಮುಗಿದೋಗುತ್ತೆ. ಬಟ್ ಒಂದಂತೂ ಸತ್ಯ, ಈ KS ನೋಟಿಫಿಕೇಷನ್ ಬರೀ ಗೊಂದಲದ ಗೂಡಾಗಿದೆ. ನಾಟ್ ಓನ್ಲಿ
ಈ 56 ರಿಸರ್ವೇಷನ್ ಹೇಳ್ತಾ ಇಲ್ಲ, ಇವೇನ್ ಕ್ವಶನ್ ಪೇಪರಿಂದನೂ ಕೂಡ ಸಮಸ್ಯೆ ಆಯಿತು, ಎಲ್ಲದರಿಂದಲೂ ಕೂಡ ಸಮಸ್ಯೆ ಆಗಿದೆ. ಇದನ್ನು ಆವಾಗಲೇ ರೀನೋಟಿಫಿಕೇಷನ್ ಮಾಡಿಬಿಟ್ಟಿದ್ರೆ ಸರ್ಕಾರ ಒಳ್ಳೇದಾಗ್ತಾ ಇತ್ತು ಅನ್ನೋದು ಒಂದು ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ತುಂಬ ಜನ ಸ್ವಲ್ಪ ಬೇಗ ಡಿಸಿಷನಿಗೆ ಬಂದುಬಿಟ್ಟಿದ್ರ. ಅಂದರೆ ನಾನು ನೋಡಿದೆ ಕಮೆಂಟ್ ಬಾಕ್ಸಲ್ಲಿ, ಬೇಗ ನೋಟಿಫಿಕೇಷನ್ ರದ್ದಾಗೋಯ್ತಾ ಅಥವಾ ನೆಕ್ಸ್ಟ್ ಎಕ್ಸಾಮ್ಸ್ಗಳದ್ದೆಲ್ಲ ಕೂಡ ಹಿಂಗೆ ಆಗ್ಬಿಡುತ್ತಾ? ಆ ರೀತಿ ಏನೂ ಇಲ್ಲ. ಆದೇಶ ನೀಡಿರೋದು ಸತ್ಯ, ಆದೇಶ ಬಂದಿದೆ KITಯಿಂದ ಆ್ಯಂಡ್ ಅದನ್ನು ಈಗ ಮತ್ತೆ ಕ್ವಶನ್ ಮಾಡ್ತಾರೆ. ಇನ್ನು ಅದು ಫೈನಲ್ ಅಲ್ಲ, ಇವೆನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟಲ್ಲಿ ಇನ್ನೊಂದು ಅಪ್ಲಿಕೇಶನ್ ಇದೆ. ಸೇಮ್ 56% ರಿಸರ್ವೇಷನ್ಗೆ ಏನು ಮೀಸಲಾತಿಗೆ ಸಂಬಂಧಪಟ್ಟ ಹೊಸ ಮೀಸಲಾತಿ ನಿಯಮದ ಒಂದು ಕ್ವಶನ್ ಮಾಡಿ ಹೈಕೋರ್ಟಲ್ಲೂ ಕೂಡ ಒಂದು ಅರ್ಜಿ ಇದೆ. ಸೊ ಅದು ಕೂಡ ನಡೀತಾ ಇದೆ. ಈವನ್ ಸ್ಟಿಲ್ ವೇಟ್ ಮಾಡಬೇಕಾಗುತ್ತೆ. ಬಟ್ ಆದರೂ ಇದೊಂದು KS ನೋಟಿಫಿಕೇಷನ್ಗೆ ಇದು ಎಸ್ಪೆಷಲ್ ಆಗಬೇಕು ಅನ್ನೋದು ನಮ್ಮದು ಒಳ್ಳೆಯದು. ನಿಜ ಆಗಬೇಕು, ಯಾಕಂದರೆ ಇವರು ಆಲ್ರೆಡಿ ಎಲ್ಲ ಸ್ಕ್ಯಾಮ್ ಮಾಡೋಕ್ಕೆ ಹೊರಟಿದ್ದಾರೆ, ಫ್ರಾಡ್ ಮಾಡೋಕ್ಕೆ ಹೊರಟಿದ್ದಾರೆ. ಈ ರೀತಿ ಏನಾದರೂ ತಡೆಯಾಗಿ ಮರುಅಧಿಸೂಚನೆ ಆದರೆ ಖಂಡಿತವಾಗಿ ಎಲ್ಲರಿಗೂ ನ್ಯಾಯ ಸಿಕ್ಕಂಗಂತೆ. ಎಸ್ಪೆಷಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು. ಈಗ ತುಂಬ ಜನ ಕ್ವಶನ್ ಮಾಡ್ತಾಯಿದ್ರಿ ಕಮೆಂಟ್ ಬಾಕ್ಸಲ್ಲಿ, ಪ್ರಾಮಾಣಿಕವಾಗಿ ಮೇನ್ಸ್ ಬರೆದವರು ಹಾಗೆ ಹಿಂಗೆ ಅಂತ. ನಾವಿಲ್ಲಿ ಎಷ್ಟೇ ಆರ್ಗ್ಯುಮೆಂಟ್ ಮಾಡಿದ್ರು, ಟೆಲಿಗ್ರಾಮಲ್ಲಿ ಎಷ್ಟೇ ಮೆಸೇಜಸ್ ಮಾಡಿದ್ರು, ಯೂಟ್ಯೂಬಲ್ಲಿ ಎಷ್ಟೇ ಕಮೆಂಟ್ ಮಾಡಿದ್ರು, ಅದು ಯಾವುದು ಏನೂ ಕೆಲಸಕ್ಕೆ ಬರೋಲ್ಲ. ಮುಖ್ಯವಾಗಿ ಕೆಲಸಕ್ಕೆ ಬರೋದು ಅಲ್ಲಿ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅದೇ. ಫೈನಲಿ ನೋಡಿದ್ರಿ ನೀವೇ KS ಪ್ರಿಲಿಮ್ಸ್ಗೆ ಹೆಂಗಾಯಿತು. ಕಡೆ ಸಮಯದಲ್ಲಿ ಮುಖ್ಯ ಪರೀಕ್ಷೆಗೆ ಅವಕಾಶ ಪಡ್ಕೊಂಡ್ರೆ ಎಷ್ಟೋ ಜನ. ಅದು ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ಈವನ್ ತುಂಬ ಜನ ಅದರಿಂದ ಅವಕಾಶ ಹಂಗೆ ನ್ಯಾಯಾಲಯದ ತೀರ್ಪುಗಳು ತುಂಬ ಶ್ರೇಷ್ಠವಾಗಿರುತ್ತೆ. ಆ ತೀರ್ಪಿನ ಮೂಲಕ ಏನನ್ನಾದರೂ ನೆಕ್ಸ್ಟ್ ನಾವು ಆ ಒಂದು ಆರ್ಡರ್ನ ಇಟ್ಕೊಂಡು ನಾವು ಯಾವುದೇ ರೀತಿಯಾದರೂ ಜಸ್ಟಿಸನ್ನು ಪಡ್ಕೋಬೋದು. ಸೊ ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗುತ್ತಷ್ಟೇ. ಬಟ್ ಇಮಿಡಿಯೇಟಾಗಿ ಸದ್ಯಕ್ಕೆ ಯಾವುದೇ ಆ್ಯಕ್ಷನ್ಸ್ಗಳು ಆಗಿಲ್ಲ. ಸೊ ಇದು ನಿಮ್ಮ ಗಮನದಲ್ಲಿರಲಿ ಅಂತ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಧನ್ಯವಾದ.